Once in favor of fair use. तुमची पेन्शन येत्या 2 महिन्यात वाढलीच पाहिजे. नमस्कार ईपीएस 95 पेंशनधारकों, आपका स्वागत है हमारे यूट्यूब चैनल टेक्निकल मोदी 2.0 में। ईपीएस 95 पेंशन बढ़ोतरी के साथ साथ और भी बड़ी खबर सामने आ रही है। हाल ही में कर्नाटक और बेंगलोर में 2 बड़ी मीटिंगें हुई, जहां पर रमाकांत नरगोण जी समेत कमांडर अशोक रावत जी ने भी अभिभाषण दिया। और अभिभाषण के दौरान किस प्रकार की खबर जो कि कमांडर अशोक रावत जी के द्वारा बताई जा रही है, पूरी जानकारी हम आपको इस वीडियो के माध्यम से बताने वाले हैं। साथ ही यदि आप चैनल पर नए हैं, चैनल को सब्सक्राइब कर दे और बेल आइकन को और प्रेस कर दे। चलिए बढ़ते हैं, जानते हैं किस प्रकार की खबर निकल के आ रही है इस वीडियो के माध्यम से। ನನ್ನ ಮಿತ್ರರೇ, ನಾನೇನು ಬೇರೆ ಕಡೆಯವನಲ್ಲ, ನಾನು ಕುಷ್ಟಗಿರಿ. ನನ್ನ ವಿದ್ಯಾಭ್ಯಾಸ ಕೂಡ ನಾನು ವಿಜಯ ಮಾರ್ಕೇಶ್ ಕಾಲೇಜಿನಲ್ಲಿ ನಾನು PUC ಓದಿ ನನ್ನ 4 ಮಾತು ಹೇಳೋದಕ್ಕಿಂತ ಮೊದಲಾಗ ನಮ್ಮ ವಿಜಯ ಮಹಾಂತೇಶ್ ಅಜ್ಜ ಅವರ ಜಯಕಾರ ಹೇಳ. ವಿಜಯ ಮಹಾಂತೇಶ್ ಮಹಾರಾಜ್ ಕಿ ಜೈ. ವಿಜಯ ಮಹಾಂತೇಶ್ ಮಹಾರಾಜ್ ಕಿ ಜೈ. ಹೇಳಿದಂಗೆ ನನಗೆ ಗಂಟಲು ಕ್ಯಾನ್ಸರ್ ಆಯಿತು. 2 ಸರಿ ಆಪರೇಷನ್ ಆಯಿತು. ನಾನಿದು ಪುನರ್ಜನ್ಮ ಮಾಡಿ ಬದುಕಿ ಬಂದೆ. ಯಾರಿಗೆ? ನಿಮ್ಮೆಲ್ಲರಿಗೂ ಸೇವೆ ಮಾಡಿ ಆ ದೇವರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಶಕ್ತಿ ಬರ್ತದೆ. ಮುಖ್ಯವಾಗಿ ನಾವು ಎದಕ್ಕೆ ಬಂದೀವಿ? ನನಗೆ ಪೆನ್ಷನ್ ಸಿಗ್ತದೋ ಇಲ್ಲ? ನೀ ಏನಾರ ಮಾತಾಡಪ್ಪ, ಮೊದಲ ನಾನು ಅದು ಹೇಳ. ಪೆನ್ಷನ್ ಎಲ್ಲರಿಗೂ ಸಿಗುತ್ತೆ. ಇದು ಹೆಂಗೆ ಸಿಗ್ತದೋ ಅದರ ಬಗ್ಗೆ ಕೆಲವು ಮಾತು ಹೇಳ್ತೀನಿ. ಈಗ ರಿಕ್ವೆಸ್ಟ್, ನಂದು ಕಮೆಂಟ್ ಮಾತಾಡೋವರೆಗೂ ಸೈಲೆನ್ಸ್ ಇರಲಿ. 19ನೇ ತಾರೀಕು ನಮಗೆ ಡೆಲ್ಲಿಯಿಂದ ಬರೋ ಬಂತು. ನೀವು ತುರಂತ ಡೆಲ್ಲಿಗೆ ಬರಬೇಕು. ಕಾರಣ, ಭಾರತ ಸರ್ಕಾರ ನಮ್ಮ ನ್ಯಾಷನಲ್ ಎಜುಕೇಷನ್ ಕಮಿಟಿಯ ಪಂಚಪಾಂಡವರಿಗೆ ಅವಕಾಶ ಇತ್ತು. ಯಾರ ಪಂಚಪಾಂಡವರು? ಕಮಾಂಡರ್ ಅಶೋಕ್ ರಾವ್, ವೀರೇಂದ್ರ ಸಿಂಗ್, PN ಪಾಟೀಲ್, ನಾನು ಹಾಗೂ ರಾಜು ಭಟ್ನಾಗರ್. 19ನೇ ತಾರೀಕು ನಮ್ಮ ನಾರ್ತ್ ಈಸ್ಟ್ ಸೌತ್ ಎಲ್ಲ ಭಾಗದಿಂದ ನಾವು ದೆಹಲಿ ಮುಟ್ಕೊಂಡು 19ನೇ ತಾರೀಕು ಮುಟ್ಟಿದಾಗ ಪೇಪರ್ನಲ್ಲಿ ಒಂದು ನೋಟಿಫಿಕೇಶನ್ ಬಂತು. ನೀವೆಲ್ಲರೂ ನೋಡಿರ್ಬೋದು. 16ನೇ ತಾರೀಕು ನಮ್ಮ ಕರ್ನಾಟಕದ ಬಸವರಾಜ ಬೊಮ್ಮಾಯಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ನಮ್ಮ राज्य और यह भी आशंका जताई जा रही है कि जल्द ही ईपीएस 95 पेंशनधारकों की पेंशन बढ़ोतरी फरवरी माह तक की जा सकती है। और आपको जानकारी कैसी लगी कमेंट बॉक्स में बताना न भूलें। मैं मिलता हूँ आपको एक और नई ऐसी और बड़ी ताज़ी खबर के साथ। लेता हूँ अलविदा, तब तक के लिए जय हिंद, जय भारत।